ಹಾಯ್ ಗಾಯ್ಸ್, ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ನನ್ನ ಇಂಟ್ರಡಕ್ಷನಿಂದನೇ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೆಸರು ಅಕ್ಷತಾ, ಕನ್ನಡತಿ, IT ಎಂಪ್ಲಾಯಿ, ಟಾಡ್ಲರ್ ಮದರ್. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ದಾವಣಗೆರೆ ಡಿಸ್ಟ್ರಿಕ್ಟಲ್ಲಿರೋ ಒಂದು ಪುಟ್ಟ ಹಳ್ಳೀಲಿ. ನನ್ನ ಹಸ್ಬೆಂಡ್ ಮದುರೆಯಲ್ಲಿ ಸೆಟ್ಲ್ ಆಗಿರೋದ್ರಿಂದ ಇವಾಗ ನಾನು ಮದುರೆಗೆ ಶಿಫ್ಟ್ ಆಗಿದ್ದೀನಿ. ನನಗೊಬ್ಳು ಪುಟಾಣಿ ಮಗಳಿದ್ದಾಳೆ. ಅವಳ ಹೆಸರು ಅನುಭೂತಿ. ಇವಾಗ ಅವಳಿಗೆ 2 ವರ್ಷ. ಹಾಗೆ ನನ್ನ ಹಸ್ಬೆಂಡ್ ಹೆಸರು ಶ್ರೀನಿವಾಸನ್. ಇದಾಗಿತ್ತು ನನ್ನ ಪುಟ್ಟ ಇಂಟ್ರಡಕ್ಷನ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರ ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ ತುಂಬಾ ಅವಶ್ಯಕತೆ ಇದೆ. ನೀವು ಎಲ್ಲರೂ ನಾನು ಹಾಕೋ ಎಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಜೆಷನ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕರೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ನನ್ನ ಯೂಟ್ಯೂಬ್ ಜರ್ನಿ ಒಂದು ದೇವರ ಆಶೀರ್ವಾದದಿಂದ ಶುರುವಾದರೆ ಚೆನ್ನಾಗಿರುತ್ತಲ್ವ. ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು, ದೇವರ ಆಶೀರ್ವಾದದಿಂದ ನೀನು ಏನೇ ಕೆಲಸ ಶುರು ಮಾಡಿದ್ರೂ ಅದು ಸೂಪರ್ ಆಗಿರುತ್ತೆ ಅಂತ. ಅದಕ್ಕೆ ನಾವಿವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಟಿದ್ದೆ ಅಲೆಗರ್ ದೇವಸ್ಥಾನ, ಮಧುರೈ. ಈ ದೇವಸ್ಥಾನ ನಮ್ಮ ಮನೆಯಿಂದ 30 ಕಿಲೋಮೀಟರ್. ಪಾಪು ಮಲಗಿದ್ಲು, ಅವಳನ್ನು ಎದ್ದೇಳ್ಸೋದು ಬೇಡ ಅಂತ ಹಾಗೆ ಕರ್ಕೊಂಡು ಹೊರಟ್ವಿ. ಅವಳನ್ನು ಎದ್ದೇಳಿಸಿದ್ರೆ ತುಂಬಾ ಕ್ರಾಂಕಿ ಆಗ್ತಾಳೆ, ಅಳ್ತಾನೇ ಇರ್ತಾಳೆ. ಆಮೇಲೆ ಇವಳನ್ನು ಸಮಾಧಾನ ಮಾಡೋದೇ ನಂಗೆ ದೊಡ್ಡ ಕೆಲಸ ಆಗಿಬಿಡತ್ತೆ ಅಂತ ಅಂದ್ಕೊಂಡು ಹಾಗೆ ಕರ್ಕೊಂಡು ಹೊರಟ್ವಿ. ಆದರೆ ನನ್ನ ಮಗಳು ತುಂಬಾ ಸ್ಮಾರ್ಟ್. ಟ್ರಾವೆಲ್ ಫುಲ್ ಮಲಗಿದ್ಲು, ಅಪ್ಪ ಅಮ್ಮಂಗೆ ಕಷ್ಟ ಕೊಡಬಾರ್ದು ಅಂತ. ಅದು ಹೇಗೆ ಅವಳಿಗೆ ಡೆಸ್ಟಿನೇಷನ್ ಬಂತು ಅಂತ ಗೊತ್ತಾಯಿತು ನನಗೆ ಗೊತ್ತಿಲ್ಲ. ಕಾರ್ ನಿಂತಿದ ತಕ್ಷಣ ಎದ್ದು ಕೂತ್ಕೊಂಡ್ಬಿಟ್ಲು. ಈ ದೇವಸ್ಥಾನದಲ್ಲಿ ಆ್ಯಕ್ಚುಲಿ 3 ಪಾರ್ಟ್ಸ್ ಇದೆ. ಟಾಪ್ ಮೋಸ್ಟ್ ಹಿಲ್ಲಲ್ಲಿ ರಕ್ಕಿಯಮ್ಮನ ದೇವಸ್ಥಾನ, ಮಧ್ಯದಲ್ಲಿ ಮುರುಗನ್ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಕೆಳಗಡೆ ಪೆರುಮಾಲ್ ಅಂದರೆ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ. ನಾವು ಯೂಶ್ವಲಿ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗ್ತಾ ಇದ್ವಿ. ಇದೇ ಫಸ್ಟ್ ಟೈಮ್ ನಾನು ನಿಮ್ಮೆಲ್ಲರ ಜೊತೆ ಅಮ್ಮನ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀನಿ. 50 ಸ್ಟೆಪ್ಸ್ ಹತ್ಕೊಂಡು ಅಮ್ಮನ ದರ್ಶನ ಮಾಡೋಕ್ಕೆ ಹೋಗಬೇಕು. ನಮ್ಮ ಮನೆಯವರು ಪಾಪು ಎತ್ಕೊಂಡು ನಿನ್ನ ಕೈಲೆಲ್ಲ ಹತ್ತಕ್ಕಾಗತ್ತಾ ಅಂತ ಅಂದರು. ನಾನೂ ಜೋಶಲ್ಲಿ ಕುಮಾರ ಪರ್ವತನೇ ಹತ್ತಿದ್ದೀನಂತೆ, ಇದನ್ನು ಹತ್ತಕ್ಕಾಗಲ್ವಾ ಅಂತ ಅಂದ್ಕೊಂಡು ಬೇಗ ಬೇಗ 10 ಸ್ಟೆಪ್ಸ್ ಹತ್ಬಿಟ್ಟೆ. ಆದರೆ ಅದರ ಒಳಗೆ ನನಗೆ ಕಾಲು ನೋವು, ಟಯರ್ಡ್ ಎಲ್ಲ ಆಗೋಯಿತು. ಇದನ್ನು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ನನ್ನನ್ನು ಲೈಫ್ ಲಾಂಗ್ ಕಿಂಡಲ್ ಮಾಡ್ತಾರೆ ಅಂತ ಹೇಗೋ ಹೀಗೋ ಮಾಡಿಕೊಂಡು ಒಂದೊಂದೇ ಸ್ಟೆಪ್ಸ್ ಹತ್ಕೊಂಡು ರೆಸ್ಟ್ ಮಾಡಿಕೊಂಡು ಮೇಲೆ ಬಂದ್ವಿ. ನುಬುರ ಗಂಗೆ ನೀರಲ್ಲಿ ಸ್ನಾನ ಮಾಡಿಕೊಂಡು ರಕ್ಕಿಯಮ್ಮನ ದರ್ಶನ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಈ ನೀರು ತುಂಬ ಪವಿತ್ರವಾದದ್ದು ನೀರು. ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಮೈಯಲ್ಲಿರೋ ಎಲ್ಲ ನೋವು, ಕಾಯಿಲೆಗಳು ಗುಣ ಆಗತ್ತೆ ಅನ್ನೋದು ನಂಬಿಕೆ. ಒಂದು ಚಿಕ್ಕ ಫೋಟೋಶೂಟ್ ಮುಗಿಸ್ಕೊಂಡು ಮುರುಗನ್ ದರ್ಶನಕ್ಕೆ ಅಂತ ಕೆಳಗೆ ಬಂದ್ವಿ. ನಮ್ಮ ಮನೆಯವರು ಕಾರ್ ಪಾರ್ಕ್ ಮಾಡಿ ಬರ್ತೀನಿ, ನೀವು ಇಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಹೋಗಿದ್ರು. ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ಜನ ಸ್ಕೂಲ್ ಮಕ್ಕಳು ಔಟಿಂಗ್ ಅಂತ ಇಲ್ಲಿಗೆ ಬಂದಿದ್ದರು. ನಮ್ಮ ಮನೆಯವ್ರು ಬಂದಿದ್ದೇ ತಕ್ಷಣ ನಾವು ದರ್ಶನ ಮಾಡೋಕ್ಕೆ ಒಳಗಡೆ ಬಂದ್ವಿ. ನಮ್ಮ ಮಗಳು, ನೀವೇನೂ ನನ್ನ ಎತ್ಕೊಳ್ಳೋದು ಬೇಡ, ನಾನೇ ನಡ್ಕೊಂಡೋಗಿ ದರ್ಶನ ಮಾಡ್ತೀನಿ ಅಂತ ನಡ್ಕೊಂಡು ಹೋದ್ಲು. ನಾವು 3 ಜನ ಮುರುಗನ್ ದರ್ಶನ ಮುಗಿಸ್ಕೊಂಡು ದೇವಸ್ಥಾನನ ಒಂದು ದೊಡ್ಡ ಪ್ರದಕ್ಷಿಣೆ ಹಾಕಿ ಪ್ರಸಾದ ತಿಂದು ಹೊರಗಡೆ ಬಂದ್ವಿ. ಈ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಖಂಡಿತವಾಗ್ಲೂ ಹೇಳಬೇಕು. ಇದೊಂದು ಸ್ಪೆಷಲ್ಲಾನ ದೇವಸ್ಥಾನ. ತಮಿಳ್ನಾಡಲ್ಲಿ ಮುರುಗನಿಗೆ ಅಂತಲೇ 6 ಮನೆಗಳಿದ್ದಾವೆ. ಆ 6 ಮನೆಗಳಲ್ಲಿ 2 ಮನೆಗಳು ಮಧುರೈಯಲ್ಲೇ ಇರೋದು. ಒಂದು ತಿರುಪುರಕೊಂಡ್ರಂ, ಇನ್ನೊಂದು ಪಳಮುದಿರ್ಚೋಲೈ. ನಾವು ಇವಾಗ ದರ್ಶನ ಮುಗಿಸ್ಕೊಂಡಿದ್ದು ಪಳಮುದಿರ್ಚೋಲೈ ಮುರುಗನ್ ದರ್ಶನ. ನಮ್ಮ ಮನೆಯವರು ದೊಡ್ಡ ಮುರುಗನ್ ಭಕ್ತರು. ನಾವು ತಿರುಪುರಕೊಂಡ್ರ ಮುರುಗನಿಗೆ ಬೇಡ್ಕೊಂಡು ಹುಟ್ಟಿದ್ದು ಅನುಭೂತಿ. ಹಾಗಾಗಿ ಮುರುಗನ ದೊಡ್ಡ ಭಕ್ತರಾದ ಕಂದರ್ ಅನುಭೂತಿ ಅವರ ಹೆಸರಲ್ಲಿ ಅನುಭೂತಿ ಅಂತ ಹೆಸರು ತೆಗೆದು ನಮ್ಮ ಮಗಳಿಗೆ ಇಟ್ಟಿರೋದು. ಮುರುಗನ್ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಪೆರುಮಾಲ್ ದರ್ಶನ ಮಾಡೋಣ ಅಂತ ಬಂದ್ವಿ. ಈ ದೇವಸ್ಥಾನ ನಮ್ಮ ಫ್ಯಾಮಿಲಿಗೆ ತುಂಬ ಸ್ಪೆಷಲ್ ಆಗಿರೋ ದೇವಸ್ಥಾನ. ನಮ್ಮ ಮನೆಯಲ್ಲಿ ಯಾವುದೇ ಮಗು ಹುಟ್ಟಲಿ ಅದರ ಫಸ್ಟ್ ಕೂದಲನ್ನು ನಾವು ಈ ದೇವಸ್ಥಾನ ಕೊಡ್ತೀವಿ. ನನ್ನ ಮಗಳದ್ದು, ನನ್ನ ಆದ್ದಿ ಮಗಂದು ಎಲ್ಲ ನಾವು ಇದೇ ದೇವಸ್ಥಾನಕ್ಕೆ ಕೂದಲು ಕೊಟ್ಟಿದ್ದು. ಲಾಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೆ ನನ್ನ ನಾದ್ನಿ ಮಗನ ಕೂದಲು ತೆಗ್ಸೋಕ್ಕೆ. ಆಲ್ಮೋಸ್ಟ್ 4 ಮಂತ್ಸ್ ಆಯಿತು ನಾವು ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಇಲ್ಲಿ ಒಂದು ಗೋಶಾಲೆ ಇದೆ, ಅಲ್ಲಿ ತುಂಬ ಹಸುಗಳಿದ್ವು. ನಮ್ಮ ಮನೆಯವರು ಈ ಹಸುಗಳಿಗೆಲ್ಲ ಹುಲ್ಲು ಕೊಡೋಣ ಅಂದರು. ಸರಿ, ನಾನು ಓಕೆ ಅಂತ ಹೋಗಿ ಕೊಟ್ವಿ. ಆದರೆ ನಮ್ಮ ಮನೆಯವರು ನಮ್ಮ ಮನೇಲಿರೋ ಹಸುಗಳಿಗೆ
ಒಂದಿನಾನು ಹುಲ್ಲು ಹಾಕಿಲ್ಲ. ಆದರೆ ಇಲ್ಲಿರೋ ಹಸುಗಳಿಗೆ ಹುಲ್ಲು ಹಾಕ್ತಾರೆ ಅಂತ ಹೇಳಿ ನಾನು ಮನಸ್ಸಲ್ಲೇ ನಗ್ತಾ ಇದ್ದೆ. ನಮ್ಮನೆ ಅಂದರೆ ಯಾವುದು ಅಂದ್ಕೊಂಡಿದ್ದೀರಾ? ನಮ್ಮ ಅಮ್ಮನ ಮನೆ. ಅಲ್ಲಿ ತುಂಬ ಹಸುಗಳೆಲ್ಲ ಇದೆ. ನಮ್ಮಪ್ಪ ಅಮ್ಮ ಅದನ್ನು ನೋಡ್ಕೋತಾರೆ. ಗೋಶಾಲೆ ಮುಗಿಸ್ಕೊಂಡು ನಾವು ಕರ್ಪೂರ ಸ್ವಾಮಿ ದೇವರ ದರ್ಶನ ಮಾಡೋಣ ಅಂತ ಬಂದ್ವಿ. ಈ ದೇವರು ತುಂಬಾ ಸ್ಪೆಷಲ್ ಆದ ದೇವರು. ಈ ದೇವಸ್ಥಾನ ದರ್ಶನ ಮಾಡೋದು ತುಂಬ ಇಂಪಾರ್ಟೆಂಟ್. ನಮ್ಮಲ್ಲಿರೋ ಏನೇ ನೆಗೆಟಿವ್ ಎನರ್ಜಿ, ಬ್ಲ್ಯಾಕ್ ಮ್ಯಾಜಿಕ್ ಏನೇ ಇದ್ರೂ ಈ ದೇವ್ರ ದರ್ಶನ ಮಾಡೋದ್ರಿಂದ ಹೋಗುತ್ತೆ ಅನ್ನೋದು ನಂಬಿಕೆ. ಆಮೇಲೆ ಮೇಲೆ ಇರೋ ಪೆರುಮಾಲ್ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಸ್ಯಾಟರ್ಡೇ ಆಗಿರೋದ್ರಿಂದ ಪೆರುಮಾಲಿಗೆ ತುಂಬ ಜನ ಬರ್ತಾರೆ ದರ್ಶನ ಮಾಡೋಕ್ಕೆ ಅಂತಲೇ. ಜನಸಾಗರ ಅಂತಲೇ ಹೇಳ್ಬೋದು. ಈ ಜನಸಾಗರದ ನಡುವೆ ನಾನು ಒಂದು ಪುಟ್ಟ ಮಗಳಿಟ್ಕೊಂಡು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋದಕ್ಕೆ 2 ಗಂಟೆ ಟೈಮ್ ತೊಗೊಳ್ತು. ಟೈಮ್ ಬೆಳಗ್ಗೆ 10 ಗಂಟೆ ಅಂತಲೇ ಅಂದ್ಕೊಳ್ಳಿ. ಈ 10 ಗಂಟೆಯಲ್ಲಿ ಎಷ್ಟೊಂದು ಬಿಸಿಲಿತ್ತು. ನಾವು ಬೆಳಗ್ಗೆ ಬೇಗ ಎದ್ದಿದ್ದಕ್ಕೂ, ಬ್ರೇಕ್ಫಾಸ್ಟ್ ತಿಂದೇ ಇದ್ದಿದ್ದಕ್ಕೂ, ಈ ಬಿಸಿಲಿಗೂ ನಮಗೆ ತುಂಬಾ ಸುಸ್ತಾಗಿತ್ತು. ಆದರೆ ದೇವ್ರ ದರ್ಶನ ನೋಡಿದ ತಕ್ಷಣ ನಮಗೆ ನಿರಾಳ ಅಂತ ಅನಿಸುತ್ತೆ, ನೆಮ್ಮದಿ ಅಂತ ಅನಿಸುತ್ತೆ. ನಮ್ಮ ಮನೆಯವರು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಸ್ನಾನ ಮಾಡಿ ಇಲ್ಲಿರೋ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಆ ಕೆಲಸ ಮಾಡ್ತಾರಂತೆ. ಅವರಿಗೆ ಇದರಿಂದ ಒಳ್ಳೆಯದಾಗಿದೆ ಅಂತ ನನ್ನ ಹತ್ರ ಯಾವಾಗಲೂ ಹೇಳ್ತಾಯಿದ್ರು. ನಾನಿವತ್ತು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಜರ್ನಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ನಾವಿಲ್ಲಿ ಬಂದು ಸ್ನಾನ ಮಾಡಿ ಎಲ್ಲ ದೇವ್ರ ದರ್ಶನ ಮುಗಿಸಿದ್ವಿ. ಈ ವಿಡಿಯೋ ನೋಡೋ ಎಲ್ಲರಿಗೂ ತಿಮ್ಮಪ್ಪ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೋತೀನಿ. ಹಾಗೆ ನನ್ನ ಯೂಟ್ಯೂಬ್ ಜರ್ನಿ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ಬೇಡ್ಕೊಂಡು ನಾವು ಹೊರಗಡೆ ಬಂದ್ವಿ. ನೆಕ್ಸ್ಟ್ ನಾವು ಹೊರಟಿದ್ದೆ ಬರ್ಡ್ಸ್ ಪಾರ್ಕ್. ಹೋಗೋ ದಾರಿಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಈ ಪಾರ್ಕಿಗೆ ಬಂದ್ವಿ. ಇದು ಆ್ಯಕ್ಚುಲಿ ದೇವಸ್ಥಾನದಿಂದ 5 ಕಿಲೋಮೀಟರ್ ಇದೆ. ವೀಕ್ ಡೇಸಲ್ಲಿ ನಾವು ತುಂಬಾ ಬ್ಯುಸಿ ಇರ್ತೀವಿ. ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಷ್ಟೊಂದು ಸಿಕ್ಕಿರಲ್ಲ. ಅವಳಿಗೂ ನಮ್ಮ ಜೊತೆ ಇರಬೇಕು ಅಂತ ತುಂಬಾ ಆಸೆ ಇರುತ್ತೆ. ಬಟ್ ನಾವು ಯಾವಾಗಲೂ ಕೆಲಸ ಮಾಡ್ತಿರೋದ್ರಿಂದ ಅವಳು ಅರ್ಥ ಮಾಡಿಕೊಂಡು ಅವ್ರ ಅಜ್ಜ ಅಜ್ಜಿ ಜೊತೆನೇ ಇರ್ತಾಳೆ. ವೀಕೆಂಡಲ್ಲಿ ಅವಳನ್ನು ಈ ಥರ ಕರ್ಕೊಂಬರೋದ್ರಿಂದ ಅವಳು ತುಂಬಾ ಎಂಜಾಯ್ ಮಾಡ್ತಾಳೆ. ಅವಳಿಗೂ ನಮ್ಮ ಜೊತೆ ಇದ್ದಂಗೆ ಆಗುತ್ತೆ, ನಮಗೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋ ಥರ ಆಗುತ್ತೆ. ಈ ಪಾರ್ಕಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್ಸ್ ಆ್ಯಂಡ್ ಎನಿಮಲ್ಸ್ ಎಲ್ಲ ಇತ್ತು. ಪಾಪು ಅದನ್ನು ನೋಡಿ ಸ್ಟಾರ್ಟಿಂಗ್ ತುಂಬಾ ಭಯ ಪಟ್ಕೊಂಡ್ಳು. ಬಟ್ ಅದಾದಮೇಲೆ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ಲು. ಮದುರೆಯಲ್ಲಿ ಯಾರ್ಯಾರು ಇದ್ದೀರಾ ನೀವು ಖಂಡಿತ ಈ ಪಾರ್ಕಿಗೆ ಒಂದು ಸಲ ಟ್ರೈ ಕೊಡ್ಬೋದು. ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು. ನಿಮ್ಮ ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ವೈಟ್ ಕ್ಯಾಟ್ ಆ್ಯಂಡ್ ವೈಟ್ ಪಿಜನ್. ಆದರೆ ನನ್ನ ಮಗಳಿಗೆ ತುಂಬ ಇಷ್ಟ ಆಗಿದ್ದು ಇದೆ ಲವ್ ಬರ್ಡ್ಸ್. ಅವರೇ ನಮಗೆ ಸೂರ್ಯಕಾಂತಿ ಕೊಡ್ತಾರೆ. ಅದನ್ನು ಕೈಯಲ್ಲಿ ಇಟ್ಕೊಂಡು ತೋರಿಸಿದ್ರೆ ಸಾಕು ಎಲ್ಲ ಬರ್ಡ್ಸು ಬಂದು ನಮ್ಮ ಮೈ ಮೇಲೆ ಕೂತ್ಕೊಳ್ಳುತ್ತೆ. ನಾನು ಇದನ್ನು ಟ್ರೈ ಮಾಡಲಿಲ್ಲ, ನಮ್ಮ ಮನೆಯವರು ನನ್ನ ಮಗಳಿಗೆ ಟ್ರೈ ಮಾಡಿದ್ದು. ನಾನು ಸುಮ್ಮನೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೊಗೊಳ್ತಾ ಇದ್ದೆ, ಒಂದು ಫೋಟೋಗ್ರಾಫರ್ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ. ಇದನ್ನು ಮುಗಿಸ್ಕೊಂಡು ಒಂದು ಹಾರ್ಸ್ ರೈಡ್ ಹೋಗೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಟಿಕೆಟ್ ತೊಗೊಂಡಿದ್ದೆ ನನಗೆ ನನ್ನ ಮಗಳಿಗೆ. ಬಟ್ ಹಾರ್ಸ್ನ ನೋಡಿ ನಾವು ತುಂಬ ಭಯ ಪಟ್ಕೊಂಡು ಹತ್ತಲೇ ಇಲ್ಲ. ನನ್ನ ಮಗಳಿಗೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ಲೇಬೇಕು ಅಂತ ನಮ್ಮ ಮನೆಯವರು ಪಾಪು ಹೋಗಿ ಬಂದರು. ಇದನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನಾನು ಪಾಪು ತುಂಬ ಸುಸ್ತಾಗಿರೋದ್ರಿಂದ ಏನೂ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಮನೆಗೆ ಹೋಗಿ ಇಬ್ಬರು ರೆಸ್ಟ್ ತೊಗೊಳ್ಳೋಣ ಅಂತ ಮಲ್ಕೊಂಡ್ವಿ. ಇದಾಗಿತ್ತು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ, ಬೈ ಬಾಯ್.